ನೀವು ಏನಾದರೂ ಹೊಸದನ್ನು ಮಾಡಲು ಹೊರಟಾಗ ನಿಮ್ಮ ಕನಸುಗಳನ್ನು ನೀವು ಬೇರೆಯವರ ಹತ್ರ ಶೇರ್ ಮಾಡ್ತಾ ಇರಬೇಕಾದ್ರೆ ಅವರು ನಿನ್ನ ಕೈಯಲ್ಲಿ ಆಗಲ್ಲ, ಇದು ನಿನ್ನ ಕೈಯಲ್ಲಿ ಸಾಧ್ಯನೇ ಇಲ್ಲ ಅಂತ ಅನ್ನುವಂತಹ ಒಂದು ನೋವಿನ ಮಾತುಗಳು ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಕಿಗೆ ಅಡ್ಡ ಮಾಡ್ತಾ ಇದ್ದರೆ, ನಾನು ಇವತ್ತಿನ ಒಂದು ದಿನದಲ್ಲಿ ಗೋಲ್ಡನ್ ಸರ್ಕಲ್ ವಿಜುವಲೈಸೇಷನ್ ಎಂಬ ಒಂದು ತಂತ್ರವನ್ನು ನಿಮಗೆಲ್ಲರಿಗೂ ಕೂಡ ಹೇಳ್ಕೊಡ್ತೀನಿ. ಸೊ ಇದು ಹೇಗೆ ಮಾಡೋದು ಆ್ಯಂಡ್ ನಿಮ್ಮ ಒಂದು ಕನಸುಗಳನ್ನು ಹೇಗೆ ಪ್ರೊಟೆಕ್ಟ್ ಮಾಡುವಂಥದ್ದನ್ನು ಈ ವಿಡಿಯೋದಲ್ಲಿ ಆಗಿರುತ್ತೆ. ಸೊ ಕೊನೆ ತನಕ ನೋಡಿ. ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಹೆಸರು ಡಾಕ್ಟರ್ ವರ್ಣಿಕಾ ಜಿಯನ್, ನಾನು ಮ್ಯಾನಿಫೆಸ್ಟೇಷನ್ ಕೋಚ್. ಈ ಒಂದು ಚಾನಲ್ನಲ್ಲಿ ಲಾ ಆಫ್ ಅಟ್ರಾಕ್ಷನ್ ಆ್ಯಂಡ್ ಮ್ಯಾನಿಫೆಸ್ಟೇಷನ್ ಬಗ್ಗೆ, ಹೋಪೋನೋಪೋನೋ ಬಗ್ಗೆ ಎಲ್ಲ ಥರದಾದಂತಹ ವಿಡಿಯೋಗಳು ಇರುತ್ತೆ. ಸೊ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಮಾಡ್ಕೊಂಡು ನೋಡಿ. ಸೊ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ಸಪೋರ್ಟ್ ಮಾಡ್ತಾ ಇದ್ದೀರಾ, ಅವ್ರಿಗೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು. ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ನಮ್ಮ ಒಂದು ಮೆದುಳಿನಲ್ಲಿ ಮಿರರ್ ನ್ಯೂರಾನ್ಸ್ ಎಂಬ ಕೋಶಗಳಿರುತ್ತೆ. ಸೊ ಈ ಒಂದು ಕೋಶಗಳು ಏನು ಮಾಡುತ್ತೆ ಅಂತಂದರೆ ಬೇರೆಯವರ ಒಂದು ಭಾವನೆಗಳನ್ನು ಕನೆಕ್ಟ್ ಮಾಡಲಿಕ್ಕೆ ಅದು ಹೆಲ್ಪ್ ಮಾಡ್ತಾ ಇರುತ್ತೆ. ಸೊ ಈ ಒಂದು ಟೈಮಲ್ಲಿ ನಿಮಗೆ ಯಾರಾದರೂ ಬಂದು ನಿನ್ನ ಕೈಲಾಗಲ್ಲ ಅಥವಾ ನಿಮಗೆ ಹರ್ಟ್ ಆಗುವಂತಹ ಒಂದು ಮಾತುಗಳು, ಅದೇನೇ ಆಗಿರ್ಬೋದು, ಅವಾಚ್ಯಗಳು ಪದಗಳಾಗಿರ್ಬೋದು, ಕೆಟ್ಟದಾಗಿ ನಡೆಸ್ಕೊಳ್ತಿರ್ಬೋದು, ಬಟ್ ನಿಮಗೆ ಯಾವಾಗ ಹರ್ಟ್ ಅಂತ ಅನಿಸ್ಲಿಕ್ಕೆ ಶುರುವಾಗುತ್ತೋ ಬ್ರೈನ್ ಏನು ಮಾಡುತ್ತೆ, ಯೂಶ್ವಲ್ ಆಗಿ ಯಾರೋ ನಮ್ಮ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಸ್ಥಿತಿಗೆ ಹೋಗ್ಬಿಡುತ್ತೆ ಈ ಒಂದು ಮಾತುಗಳಿಂದ. ಓಕೆ, ಸೊ ಆಕ್ರಮಣವಾಗಿ ಯಾವಾಗ ಸ್ಟಾರ್ಟ್ ಆಗುತ್ತೋ ನಮಗೆ ಬ್ರೈನ್ ಯಾವಾಗಲೂ ಕೂಡ ನನ್ನನ್ನು ನಾನು ಪ್ರೊಟೆಕ್ಷನ್ ಮಾಡ್ಕೋಬೇಕು ಅಂತ ಅನ್ನೋ ಒಂದು ಸ್ಟೇಜಲ್ಲಿ ಏನಾಗುತ್ತೆ, ಸ್ಟ್ರೆಸ್ ಹಾರ್ಮೋನ್ ಬಿಡುಗಡೆ ಮಾಡುತ್ತೆ. ಅದ್ಯಾವುದು ಅಂತಂದರೆ ಕಾರ್ಟಿಸೋಲ್ ಹಾರ್ಮೋನನ್ನು ಬಿಡುಗಡೆ ಮಾಡುತ್ತೆ. ಸೊ ಇದರಿಂದ ಏನಾಗುತ್ತೆ, ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಏನೇ ಟೆಕ್ನಿಕ್ಸ್ ಆಗಿರ್ಬೋದು ಅಥವಾ ನಿಮ್ಮ ಆಸೆಗಳು ಪೂರ್ಣ ಆಗ್ತಾ ಇಲ್ಲ ಅಂತ ಏನೇ ಒಂದು ಹೇಳಿರ್ತಾರಲ್ಲ, ಸೊ ಅದೆಲ್ಲದು ಕೂಡ ಒಂದು ಸ್ಟ್ರೆಸ್ ಆಗಿ ನಿಮಗೆ ಕಾಡಲಿಕ್ಕೆ ಶುರುವಾಗುತ್ತೆ. ಸೊ ನಾನು ಇವತ್ತಿನ ಒಂದು ದಿನದಲ್ಲಿ ಒಂದು ಗೋಲ್ಡನ್ ಸರ್ಕಲ್ ವಿಜುವಲೈಸೇಷನನ್ನು ನಾನೇನು ಇವಾಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಹೇಳ್ಕೊಡ್ತೀನೋ, ಇದರಿಂದ ಏನಾಗುತ್ತೆ ಅಂತಂದರೆ ಇದನ್ನು ನೀವು ಮಾಡ್ಕೊಂಡಿದ್ದೆ ಆದರೆ ನಿಮ್ಮ ಒಂದು ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಇಲ್ಲ ನಾನು ಸುರಕ್ಷಿತನಾಗಿದ್ದೇನೆ, ನಾನು ಯಾವುದೇ ಥರದಾದಂತಹ ನೆಗೆಟಿವ್ಗೆ ನಾನು ಒಂದು ದಾರಿ ಮಾಡಿಕೊಡಲ್ಲ ಅಂತ ಅನ್ನೋವಂತಹ ಒಂದು ಭಾವನೆಗೆ ನೀವು ಒಳಗಾಗ್ತೀರ. ಸೊ ಅದನ್ನು ಹೇಗೆ ಮಾಡೋದು, ಗೋಲ್ಡನ್ ಸರ್ಕಲ್ ವಿಜುವಲೈಸೇಷನನ್ನು ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಹೇಳ್ಕೊಡ್ತೀನಿ 3 ಸ್ಟೆಪ್ಸಲ್ಲಿ. ಸ್ಟೆಪ್ ನಂಬರ್ 1, ಕೇಂದ್ರ ಬಿಂದು ಸ್ಥಾಪನೆ ಅಂದರೆ ಇನ್ನರ್ ಕೋರ್ ಅಂತ ಹೇಳ್ತೀವಿ ಈ ಒಂದು ಸ್ಟೆಪ್ಗೆ. ಓಕೆ, ಸೊ ಕಣ್ಣನ್ನು ಮುಚ್ಚಿ ಆ್ಯಂಡ್ ನಿಮ್ಮ ಒಂದು ಹೃದಯದಲ್ಲಿ ಒಂದು ಸಣ್ಣದಾಗಿರುವಂತಹ ಗೋಲ್ಡನ್ ಲೈಟ್ ಇದೆ ಅಂತ ಅನ್ನೋ ಒಂದು ವಿಜುವಲೈಸೇಷನನ್ನು ಮಾಡ್ಕೋಬೇಕು. ಸೊ ನೀವು ಕಣ್ಣನ್ನು ಮುಚ್ಚುತ್ತೀರಾ ಆ್ಯಂಡ್ ನಿಮ್ಮ ಹೃದಯದಲ್ಲಿ ಇನ್ನರ್ ಕೋರ್ ಅಂತ ಹೇಳ್ತೀವಲ್ಲ, ಸೊ ಅನಾಹತ ಚಕ್ರದಲ್ಲಿ ಒಂದು ಗೋಲ್ಡನ್ ಲೈಟ್ ಇರುವಂತಹ ಒಂದು ಬೆಳಕು ನಿಮ್ಮ ಹೃದಯದಲ್ಲಿ ಇದೆ ಅಂತ ಅನ್ನೋದನ್ನು ಕಲ್ಪನೆ ಮಾಡ್ಕೊಳ್ಳಿ. ಸ್ಟೆಪ್ ನಂಬರ್ 2, 3 ಲೇಯರ್ಡ್ ಶೀಲ್ಡ್ ಅಂದರೆ 3 ಪದರಗಳ ಚಿನ್ನದಂತಹ ಒಂದು ವೃತ್ತವನ್ನು ಕಲ್ಪನೆಯನ್ನು ಮಾಡ್ಕೊಳ್ಳುವಂಥದ್ದು. ಸೊ ಆ ಒಂದು ಕಿರಣಗಳು, ನೀವು ಗೋಲ್ಡನ್ ಲೈಟ್ ಇರುವಂತಹ ಒಂದು ಬಾಲನ್ನು ನೀವು ಒಂದು ಸೃಷ್ಟಿ ಮಾಡಿದ್ದೀರಾ ಅಂದರೆ ಕಲ್ಪನೆ ಮಾಡ್ಕೊಂಡಿದ್ದೀರಾ. ಸೊ ಸ್ಟೆಪ್ 2 ಅಲ್ಲಿ ಈ ಒಂದು ಕಿರಣಗಳು ನಿಮ್ಮ ಸುತ್ತಲೂ ಆವೃತ ಆಗಿದೆ, ಅದು ಗೋಲ್ಡನ್ ಕಲರಲ್ಲಿ. ಓಕೆ, ಸೊ ಗೋಲ್ಡನ್ ಕಲರಲ್ಲಿ ಆವೃತವಾಗಿದೆ ನಿಮ್ಮ ಸುತ್ತಲೂ ಅಂತ ಅನ್ನೋದನ್ನು ಕಲ್ಪನೆ ಮಾಡ್ಕೋಬೇಕು. ಸೊ ಫಸ್ಟ್ ಲೇಯರ್ಡ್ ಅಂತ ಅಂದರೆ ಮೊದಲನೆಯ ಒಂದು ಸುತ್ತು ನೀವು ಕಲ್ಪನೆ ಮಾಡ್ಕೊಳ್ಬೇಕಾದ್ರೆ ನಿಮ್ಮ ಆಲೋಚನೆಗಳು ರಕ್ಷಣೆ ಮತ್ತು ಸುರಕ್ಷಿತವಾಗಿದೆ ಅಂತ ಅನ್ನುವಂಥದ್ದು. ಆ್ಯಂಡ್ ಸೆಕೆಂಡ್ ಲೇಯರ್ಡ್ ನಿಮ್ಮ ಒಂದು ಭಾವನೆಗಳು ಸುರಕ್ಷಿತವಾಗಿದೆ ಅಂತ ಅನ್ನುವಂಥದ್ದು. ಆ್ಯಂಡ್ ಥರ್ಡ್ ಲೇಯರ್ಡ್ ಬಂದ್ಬಿಟ್ಟು ನಿಮ್ಮ ಒಂದು ದೈಹಿಕವಾದ ಶಕ್ತಿಯನ್ನು ಅದು ಸುರಕ್ಷಿತವಾಗಿ ಇಟ್ಕೊಂಡಿದೆ ಅಂತ ಅನ್ನುವಂತಹ ಒಂದು ಕಲ್ಪನೆಯನ್ನು ಮಾಡ್ಕೊಳ್ಳಿ. ಸ್ಟೆಪ್ ನಂಬರ್ 3, ನೆಗೆಟಿವ್ ನ್ಯೂಟ್ರಲೈಸಿಂಗ್. ಸೊ ಇಲ್ಲಿ ನೆಗೆಟಿವ್ ಆಗಿ ಮಾತನಾಡ್ತಿದ್ರೆ ಅವರ ಬಗ್ಗೆ ಯಾರೇ ಆಗಿರ್ಬೋದು, ಓಕೆ, ಸೊ ನಿಮ್ಮ ಬಗ್ಗೆ ಹರ್ಟ್ ಮಾಡುವಂಥದ್ದು ಅಥವಾ ನಿನ್ನ ಕೈಲಾಗಲ್ಲ, ಇದು ಸಾಧ್ಯ ಇಲ್ಲ ಅಂತ ಅನ್ನೋಂತಹ ಪದಗಳನ್ನು ನೀವು ಜಸ್ಟ್ ಅದೊಂದು ಬಾಣದ ರೂಪದಲ್ಲಿ ಕಲ್ಪನೆಯನ್ನು ಮಾಡ್ಕೊಳ್ಳಿ. ಸೊ ದಟ್ ನೀವು ಆಲ್ರೆಡಿ ಒಂದು ಶೀಲ್ಡನ್ನು ನೀವು ಕಲ್ಪನೆಯಲ್ಲಿ ಮಾಡ್ಕೊಂಡಿದ್ದೀರ. ಸೊ ಆ
ಪದಗಳ ಇರುವಂತಹ ಬಾಣ ನಿಮ್ಮ ಒಂದು ಗೋಲ್ಡನ್ ಸರ್ಕಲ್ಗೆ ಟಚ್ ಆಗಿ ಆ್ಯಂಡ್ ಅದು ಪುಡಿ ಪುಡಿಯಾಗಿ ಹೊರಗಡೆ ಬಿದ್ದಿದೆ ಅನ್ನುವಂತಹ ಒಂದು ಕಲ್ಪನೆ ಇರಲಿ. ಆ್ಯಂಡ್ ನೀವು ಇಲ್ಲಿ ಸೇಫಾಗಿ ಸುರಕ್ಷಿತವಾಗಿ ಇದ್ದೀರಾ ಅಂತ ಅನ್ನೋದನ್ನು ಖಂಡಿತವಾಗ್ಲೂ ಕೂಡ ಅನುಭವಿಸ್ತೀರಾ. ಈ ಒಂದು ಗೋಲ್ಡನ್ ಸರ್ಕಲ್ ವಿಜುವಲೈಸೇಷನಿಂದ ಯಾವುದೇ ಥರದಂತಹ ನೆಗೆಟಿವಿಟಿ ನಿಮ್ಮ ಒಂದು ಸುತ್ತಲೂ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ಇದನ್ನು ಯಾವಾಗ ಮಾಡ್ಬೋದು ಅಂತ ಕೇಳ್ತೀರಾ. ಸೊ ನಿಮಗೆ ಕಂಫರ್ಟಬಲ್ ಆಗಿರುವಂತಹ ಒಂದು ಟೈಮನ್ನು ಆರಿಸ್ಕೊಳ್ಳಿ. ಅದು ಬೆಳಗ್ಗೆ ಆಗಿರ್ಬೋದು, ಸಂಜೆ ಆಗಿರ್ಬೋದು. ಸೊ ಯಾವುದಾದ್ರೂ ಒಂದು ಟೈಮ್ ಮಾಡಿದರೂ ಕೂಡ ಆಗುತ್ತೆ. ಸೊ ಜಸ್ಟ್ ಇದೆಲ್ಲ ಒಂದು 3 ಮಿನಿಟ್ಸ್ 4 ಮಿನಿಟ್ಸ್ ಮಾಡುವಂಥದ್ದು. ಸೊ ಯಾರೇ ಆಗಿರಲಿ, ಯಾರದೇ ಒಂದು ಹರ್ಟ್ ಆಗಿರಬಹುದು ಅಥವಾ ಪಾಸ್ಟ್ ಟೈಮಲ್ಲಿ ಅಂತ ಕಳೆದೋದಂತಹ ದಿನಗಳಲ್ಲಿ ಯಾರದ್ದು ಹರ್ಟ್ ಮಾಡಿದ್ದಾರೆ, ಅವ್ರು ತುಂಬ ನಮಗೆ ತಡ್ಕೊಳಕ್ಕಾಗ್ತಾ ಇಲ್ಲ, ತುಂಬ ನೋವು ಮಾಡಿಬಿಟ್ಟಿದ್ದಾರೆ ಮೇಡಮ್ ಅಂತ ಅಂದರೆ ಈ ಒಂದು ಗೋಲ್ಡನ್ ಸರ್ಕಲ್ ವಿಜುವಲೈಸೇಷನನ್ನು ನೀವು ಮಾಡಿ ನಿಮ್ಮ ಒಂದು ಮನಸ್ಸನ್ನು ಮತ್ತು ದೇಹವನ್ನು ಎರಡನ್ನೂ ಕೂಡ ಸುರಕ್ಷಿತವಾಗಿ ನೀವು ಇಟ್ಕೋಬೋದು. ಸೊ ಇದರಿಂದ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ರೀಕ್ಯಾಪ್ ಮಾಡೋದಾದರೆ, ಮೊದಲನೇದಾಗಿ ನೀವು ಕಣ್ಮುಚ್ಚಿ ನಿಮ್ಮ ಒಂದು ಹೃದಯದಲ್ಲಿ ಒಂದು ಗೋಲ್ಡನ್ ಲೈಟ್ ಸಣ್ಣದಾಗಿ ಮೊದಲು ಕಲ್ಪನೆಯನ್ನು ಮಾಡ್ಕೋಬೇಕು. ಆ್ಯಂಡ್ ಎರಡನೇ ಸ್ಟೆಪ್ ಬಂದುಬಿಟ್ಟು ಈ ಒಂದು ಗೋಲ್ಡನ್ ಲೈಟ್ ನಿಮ್ಮ ಸುತ್ತಲೂ, ಅದರಲ್ಲಿರುವಂತಹ ಕಿರಣಗಳು ನಿಮ್ಮ ಸುತ್ತಲೂ ಬಂದು 3 ಸುತ್ತಾಗಿ ನಿಂತ್ಕೊಂಡಿದೆ. ಫಸ್ಟ್ ಸುತ್ತು ನಿಮ್ಮ ಆಲೋಚನೆಗಳನ್ನು ರಕ್ಷಣೆ ಮಾಡುತ್ತೆ, ನಿಮ್ಮ ಭಾವನೆಗಳನ್ನು ರಕ್ಷಣೆ ಮಾಡುತ್ತೆ, ಆ್ಯಂಡ್ ನಿಮ್ಮ ದೇಹವನ್ನು ಫಿಸಿಕಲ್ ಆಗಿ ಶಕ್ತಿಯನ್ನು ರಕ್ಷಣೆ ಮಾಡುತ್ತೆ ಅಂತ ಅನ್ನುವಂತಹ ಒಂದು ಕಲ್ಪನೆ ಇರಲಿ. ಆ್ಯಂಡ್ 3ನೇ ಸ್ಟೆಪ್ಪು, ಯಾರಾದರೂ ನಿಮಗೆ ಹರ್ಟ್ ಆಗುವಂಥದ್ದು ಅಥವಾ ನಿಮ್ಮ ಕೈಲಾಗಲ್ಲ ಅಂತ ಏನಾದರೂ ಹೇಳ್ತಾ ಇದ್ದರೆ ಅವರ ಒಂದು ಪದಗಳನ್ನು ಜಸ್ಟ್ ಬಾಣದ ರೂಪದಲ್ಲಿ ನೀವು ಕಲ್ಪನೆ ಮಾಡಿಕೊಂಡು ಅದು ಗೋಲ್ಡನ್ ಸರ್ಕಲ್ಗೆ ಬಂದು ಟಚ್ ಮಾಡಿ ಆ ಒಂದು ನೆಗೆಟಿವಿಟಿ ಏನು ಕಳಿಸಿರ್ತಾರಲ್ವ, ಫ್ರೀಕ್ವೆನ್ಸಿ ಏನು ಕಳಿಸಿರ್ತಾರಲ್ವ, ಸೊ ಆ ಒಂದು ಫ್ರೀಕ್ವೆನ್ಸಿ ಜಸ್ಟ್ ಕೆಳಗಡೆ ಚೂರಾಗಿ ಬಿದ್ದಿದೆ ಅಂತ ಅನ್ನುವಂತಹ ಒಂದು ಕಲ್ಪನೆಯನ್ನು ಮಾಡ್ಕೋಬೋದು. ಸೊ ಇದೇ ರೀತಿ ನಿಮಗೆ ಡೇ ಟು ಡೇ ಲೈಫಲ್ಲಿ ಪಾಸಿಟಿವ್ ಆಗಿ ಇರಬೇಕು ಆ್ಯಂಡ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳನ್ನು ಕಲಿಬೇಕು ಅಂತ ಆಸಕ್ತಿ ಇತ್ತು ಅಂದರೆ ನನ್ನ ಒಂದು ಡೈಲಿ ಮಿರಾಕಲ್ ಪ್ರಾಕ್ಟೀಸ್ ಅನ್ನುವಂತಹ ಒಂದು ವರ್ಕ್ಶಾಪಿಗೆ ನೀವೆಲ್ಲರೂ ಜಾಯಿನ್ ಆಗ್ಬೋದು. ಸೊ ಅದು 5 ದಿನಗಳ ಕಾಲ ಫ್ರೀಯಾಗಿ ಇರುತ್ತೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದೆನೋ ಕೆಳಗಡೆ ಕೊಟ್ಟಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ಲಿಂಕನ್ನು ಪ್ರೆಸ್ ಮಾಡಿದೆ ಕಮ್ಯುನಿಟಿ ಗ್ರೂಪಿಗೆ ಬರ್ತೀರಾ. ಸೊ ಅಲ್ಲಿ ನಾನು ಡೇಟು ಮತ್ತು ಯಾವಾಗ ಈ ಒಂದು ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ಅಂತ ಅನ್ನೋದನ್ನು ತಿಳಿಸ್ತೀನಿ. ಆ್ಯಂಡ್ ಗೋಲ್ಡನ್ ಸರ್ಕಲ್ ವಿಜುವಲೈಸೇಷನನ್ನು ಮಾಡೋದನ್ನು ಮರಿಬೇಡಿ. ಸೈನಿಂಗ್ ಆಫ್, ಡಾಕ್ಟರ್ ವಾಣಿಕಾ ಜಿ ಎನ್.